ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗದ್ದಲದ ಮಧ್ಯೆ ಜಿ ಮಸೂದೆ ಲೋಕಸಭೆಯಲ್ಲಿ ಮಂಡನೆ ಆಗಿರೋದು. ಉದ್ಯೋಗ ಖಾತ್ರಿಯಿಂದ ಗಾಂಧಿ ಹೆಸರನ್ನ ಕೈಬಿಟ್ಟಿದ್ದಕ್ಕೆ ವಿಪಕ್ಷಗಳು ತೀವ್ರ ರೀತಿಯಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಸದನದ ಒಳಗೆ ಹೊರಗೆ ಮಹಾತ್ಮನ ಫೋಟೋ ಹಿಡಿದು ಪ್ರತಿಭಟನೆಯನ್ನ ಮಾಡಲಾಗಿದೆ. ಗಾಂಧಿ ತತ್ವದ ಮೇಲೆ ಸರ್ಕಾರಕ್ಕೆ ನಂಬಿಕೆ ಇದೆ ಅಂತ ಇದೇ ಸಂದರ್ಭದಲ್ಲಿ ಶಿವರಾಜ್ ಚೌಹಾಣ್ ಅವರು ಹೇಳಿರುವಂಥದ್ದು. ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ MG ನರೇಗಾ ಯೋಜನೆಯ ಹೆಸರನ್ನ ಬದಲಾಯಿಸಿ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಯೋಜನೆ VBG ರಾಮ್ಜಿ ಅಂತ ನಾಮಕರಣ ಮಾಡುವ ವಿಧೇಯಕವನ್ನ ಕೇಂದ್ರ ಸಚಿವರಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಪ್ರತಿಪಕ್ಷಗಳ ತೀವ್ರ ವಿರೋಧದ ನಡುವೆಯೂ ಕೂಡ ಮಂಗಳವಾರ ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ. ಈ ವಿಧೇಯಕವನ್ನ ಒಪ್ಪುವುದಕ್ಕೆ ನಿರಾಕರಿಸಿದ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಕೂಟದ ಸಂಸದರು ಸಂಸದೀಯ ಸಮಿತಿ ಪರಾಮರ್ಶೆಗೆ ಒಪ್ಪಿಸುವಂತೆ ಆಗ್ರಹಿಸಿ ಕೋಲಾಹಲವನ್ನ ನಡೆಸಿದ್ದಾರೆ. ಇನ್ನೊಂದು ಕಡೆ ಗಾಂಧೀಜಿ ಹೆಸರು ತೆಗೆದು ಬಿಜೆಪಿ ನೇತೃತ್ವದ NDA ಸರ್ಕಾರವು ಮಹಾತ್ಮ ಗಾಂಧಿ ಅವರನ್ನ ಅವಮಾನಿಸಿದೆ ಅಂತ ಆರೋಪಿಸಿ ವಿಪಕ್ಷ ಸಂಸದರು ಸಂಸತ್ ಭವನದ ಸಂಕೀರ್ಣದಲ್ಲಿ ಪ್ರತಿಭಟನೆಯನ್ನ ಕೂಡ ನಡೆಸಿದ್ದಾರೆ. ಈ ನಡುವೆ ಮಸೂದೆ ಚರ್ಚೆ ಮುಂದುವರಿಯಲಿರುವ ಕಾರಣ ಮುಂದಿನ 3 ದಿನಗಳ ಮಟ್ಟಿಗೆ ಕಾಂಗ್ರೆಸ್ ತನ್ನ ಎಲ್ಲಾ ಸಂಸದರು ಹಾಜರಿರಬೇಕು ಅಂತ ವಿಪ್ ಅನ್ನು ಕೂಡ ಜಾರಿ ಮಾಡಲಾಗಿದೆ. ವಿರೋಧದ ನಡುವೆಯೂ ಕೂಡ ಮಸೂದೆಯನ್ನ ಮಂಡನೆ ಮಾಡಿರುವಂಥದ್ದು ಆಕ್ರೋಶಕ್ಕೆ ಅಸಮಾಧಾನಕ್ಕೆ ಕಾರಣವಾಗ್ತಾ ಇರುವಂಥದ್ದು ವ್ಯಾಪಕವಾದಂಥ ವಿರೋಧ ವ್ಯಕ್ತವಾಗಿತ್ತು. ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ VBG ರಾಮ್ಜಿ ಮಸೂದೆಯನ್ನ 2025 ಮಂಡಿಸ್ತಾ ಇದ್ದಾಗೇನೆ ಅಸಮಾಧಾನ ಆಕ್ರೋಶ ಕಾರಣಕ್ಕೆ ಆಗಿತ್ತು. ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂತಂದ್ರೆ ಬಡವರ ಹೊಟ್ಟೆಗೆ ಹೊಡೆಯುವುದೇ ಇದರ ಗುರಿ ಅನ್ನೋದನ್ನು ಅವ್ರು ಹೇಳಿರೋದು. ನರೇಗಾ ಯೋಜನೆಯಲ್ಲಿ ಬದಲಾವಣೆ ತಂದು ಬಡವರ ಹೊಟ್ಟೆ ಮೇಲೆ ಹೊಡೆಯುವುದು ಮೋದಿ ಸರ್ಕಾರದ ಗುರಿ ಅಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ವಾಗ್ದಾಳಿ ಮಾಡಿದ್ದಾರೆ. ಇನ್ನು ಶಶಿ ತರೂರ್ ಅವರು ಕೂಡ ಇದಕ್ಕೆ ಸಂಸದರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಶಶಿ ತರೂರ್ ಏನು ಹೇಳಿದ್ದಾರೆ ಅಂತಂದ್ರೆ ರಾಮನ ಹೆಸರು ಎಳೆದು ತಂದು ಆ ಹೆಸರನ್ನ ದೂಷಿಸೋದು ಬೇಡ, ಹೆಸರು ಬದಲಾವಣೆ ತಾತ್ವಿಕ ಅಡಿಪಾಯದ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಸೊ ಇನ್ನು ದೇಶದಾದ್ಯಂತ ಇವತ್ತು ಕಾಂಗ್ರೆಸ್ ಪ್ರತಿಭಟನೆಯನ್ನು ಕೂಡ ಮಾಡಲಿಕ್ಕೆ ನಿರ್ಧರಿಸಿರುವಂಥದ್ದು. ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರು ಬದಲಾಯಿಸಿ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಯೋಜನೆ ಅಂತ ನಾಮಕರಣ ಮಾಡುವ ವಿಧೇಯಕದ ವಿರುದ್ಧ ಬುಧವಾರ ದೇಶವ್ಯಾಪಿ ಪ್ರತಿಭಟನೆಗೆ ಕಾಂಗ್ರೆಸ್ ನಿರ್ಧರಿಸಿದೆ. ಈ ಬಗ್ಗೆ ಎಲ್ಲ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಿಗೆ ಪತ್ರವನ್ನು ಬರೆದಿರುವಂಥ ಪಕ್ಷದ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ದೇಶದ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಟನೆಯ ಯೋಜನೆಗೆ ರೂಪಿಸಿರುವಂಥದ್ದು. ಇದು ವ್ಯಾಪಕವಾದಂಥ ವಿರೋಧಕ್ಕೆ ಕಾರಣವಾಗ್ತಾ ಇದೆ. ಸೊ ಇದು ಏನನ್ನಿಸ್ತಾ ಇದೆ ಜನತೆಯ ಮನಸ್ಸಿನಲ್ಲಿ ಅಥವಾ ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ ಅಂತ ಅಂದರೆ ಇವತ್ತು BJP ಸರ್ಕಾರ ಆಗಿದೆ. ಸೊ ಆ ಕಾರಣಕ್ಕಾಗಿ ಮಹಾತ್ಮ ಗಾಂಧಿಯವರ ಹೆಸರನ್ನು ಅಥವಾ ಕಾಂಗ್ರೆಸ್ನ ಯಾವುದಾದ್ರೂ ನಾಯಕರು ಈ ಹಿಂದೆ ಕೆಲಸ ಮಾಡಿದಂಥ ನಾಯಕರುಗಳು ಅವ್ರ ಹೆಸರನ್ನು ಬದಲಾವಣೆ ಮಾಡ್ತಾ ಇದೆ. ಫೈನ್. ಮುಂದೆ ಯಾವತ್ತಾದರೂ ಇನ್ಯಾವುದೋ ಪಕ್ಷ ಅಧಿಕಾರಕ್ಕೆ ಬಂದಾಗ BJPಯನ್ನು ಹೊರತುಪಡಿಸಿ ಇನ್ಯಾವುದಾದ್ರೂ ಪಕ್ಷ, ಅದು ಕಾಂಗ್ರೆಸ್ಸೇ ಅಂತ ಅಲ್ಲ, ಯಾವುದಾದರೂ ಪಕ್ಷ ಅಧಿಕಾರಕ್ಕೆ ಬಂದಲ್ಲಿ ಅವ್ರು BJPಯವ್ರ ಹೆಸರು ಇಟ್ಕೊಂಡು ಬಂದಿರ್ತಾರಲ್ಲ ಅದನ್ನೆಲ್ಲ ಅಳಿಸಾಕೊಂಡು ಬರ್ತಾರೆ. ವಾಜಪೇಯಿ, ಅಡ್ವಾಣಿ ಇವ್ರುಗಳ ಹೆಸರು ಏನಾದರೂ ಇದ್ದರೆ ಅದೆಲ್ಲ ಬದಲಾವಣೆ ಮಾಡ್ಕೊಂಡು ಬರ್ತಾರೆ. ಈವನ್ ಅದು ರಾಜ್ಯದಲ್ಲೂ ಕೂಡ ನಡೆಯುತ್ತೆ, ಸ್ಟೇಟ್ಗಳಲ್ಲೂ ಕೂಡ ನಡೆಯುತ್ತೆ. ಈ ಥರ ಮಾಡ್ಕೊಂಡು ಹೋದಾಗ ನಮ್ಮ ದೇಶದ ಇತಿಹಾಸವನ್ನು ನಾವೇ ತಿರುಚುವಂಥ ಅಥವಾ ಇತಿಹಾಸದ ಪುಟಗಳಲ್ಲಿ ಸೇರುವಂಥ ನಮ್ಮ ನಾಯಕರುಗಳ ಹೆಸರನ್ನು ನಾವೇ ಅಳಿಸಿ ಹಾಕುವಂಥ ಕೆಲಸವನ್ನು ಮಾಡಿದ್ರೆ ಅದೆಷ್ಟು ಮಟ್ಟಿಗೆ ಸರಿ? ಅರ್ಧಕ್ಕರ್ಧ ಈಗಿನ ಯುವ ಜನತೆಗೇನೆ ಯಾರ್ಯಾರು ಏನೇನು ಕೆಲಸ ಮಾಡಿದ್ರು, ಯಾರ್ಯಾರು ನಮ್ಮನ್ನು ಇವತ್ತು ನಾವಿಷ್ಟು ಆರಾಮಾಗಿ ಈ ದೇಶದಲ್ಲಿ ಇರೋದಕ್ಕೆ ಕಾರಣವಾಗಿದ್ವಿ, ಅವ್ರ ಮಹತ್ವಗೇನು, ಅವ್ರ ಪಾತ್ರಗೇನು ಅನ್ನೋದು ಮರ್ಕೊಂಡು ಬರ್ತಾ ಇದ್ದಾರೆ. ಇವತ್ತಿನ ಲೀಡರ್ಸ್ ಯಾರು ಇರ್ತಾರೋ ಅವ್ರು ಅಷ್ಟೇ. ನೆಕ್ಸ್ಟಿನ ಜನ್ರೇಷನ್ಗೆ ಇವತ್ತಿನ ಲೀಡರ್ಸ್ಗಳು ನೆನಪಿರೋಲ್ಲ. ಹೀಗಿರಬೇಕಾದ್ರೆ ಇದು ಒಂದು ರೀತಿಯಾಗಿ ದ್ವೇಷ ಅನಿಸುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈ ದ್ವೇಷ ಸರಿಯಲ್ಲ. ಅದು BJP ಮಾಡಿದ್ರು, JDS ಮಾಡಿದ್ರು, ಕಾಂಗ್ರೆಸ್ ಮಾಡಿದ್ರು, ಇನ್ಯಾವುದೇ ಪಕ್ಷಗಳು ಮಾಡಿದ್ರು ಕೂಡ ಇದು ಸರಿಯಲ್ಲ. ಆ ಸಂದರ್ಭದಲ್ಲಿ ಯಾವುದೋ ಒಂದು ಅಭಿವೃದ್ಧಿಯ ವಿಚಾರಕ್ಕೋ ಅಥವಾ ರಸ್ತೆಗೋ ಅಥವಾ ಪ್ರಶಸ್ತಿಗೋ ನೀವೊಬ್ಬ ನಾಯಕನ ಹೆಸರನ್ನ ಇಟ್ಟಿರ್ತೀರಾ ಅಂತಂದರೆ ಯಾಕೆ ಅದನ್ನು ತೆಗಿಯೋಕ್ಕೆ ಹೋಗ್ತೀರಾ? ತೆಗೆದು ಸಿಗೋದಾದ್ರೂ ಏನು? ಹೀಗೆ ನಮ್ಮ ಹಿಂದಿನ ನಾಯಕರುಗಳ ಹೆಸರನ್ನು ನಾವುಗಳೇ ಅಳಿಸಾಕೊಂಡು ಹೋಗ್ತಾ ಇದ್ರೆ ಮುಂದಿನ ಪೀಳಿಗೆಗೆ ನಾವಿವತ್ತು ಇಷ್ಟು ಆರಾಮಾಗಿ ಜೀವನ ಮಾಡೋದಕ್ಕೆ ಕಾರಣಕರ್ತರಾದರೂ ಯಾರೆಲ್ಲ ಇದ್ರು, ಏನೆಲ್ಲ ಪರಿಸ್ಥಿತಿನ ಅನುಭವಿಸಿದ್ರು ಅಂತ ಗೊತ್ತಾಗದಾದ್ರೂ ಹೆಂಗೆ? ಮುಂದೆ ಇನ್ಯಾವುದೋ ಒಂದಿಷ್ಟು 10-15 ವರ್ಷ 20 ವರ್ಷ ಬಿಟ್ಟು ಮೋದಿಯವರ ಹೆಸರನ್ನ ಇವತ್ತು ಜನತೆಗೆ ಯಾರು ಅಂತ ಕೇಳೋ ಪರಿಸ್ಥಿತಿ ಬಂದುಬಿಟ್ರೆ, ಆಗಿನ ನಾಯಕರು ಮಾತ್ರ ಹೈಲೈಟ್ ಆಗಿಬಿಟ್ರೆ ಅದು ಸರಿನಾ?
ಕಾಲಕ್ಕೆ ತಕ್ಕಂಗೆ ಅವರವರ ವ್ಯಕ್ತಿತ್ವ ಅವರವರ ಆಡಳಿತ ಇದ್ದೇ ಇರುತ್ತೆ. ಅದನ್ನ ಯಾಕೆ ಬದಲಾವಣೆ ಮಾಡ್ತೀರಾ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಆಗಿದೆ. ಇದು ಸರಿಯಲ್ಲ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಂತೆಯೇ ಸಿದ್ದರಾಮಯ್ಯನವರು ಕೂಡ ವಿಚಾರವನ್ನು ತಿಳಿಸಿದ್ದಾರೆ. ಅವ್ರಿಗೇನು ಹೇಳಿದ್ದಾರೆ ಅಂತಂದರೆ, ನರೇಗಾ ಹೆಸರನ್ನು ಬದಲಿಸಿ ಉದ್ಯೋಗ ಖಾತರಿ ಕಸಿಯುವ ಕೆಲಸ ಇದು, ಇದರ ವಿರುದ್ಧ ರಾಜ್ಯವ್ಯಾಪಿ ಹೋರಾಟವನ್ನು ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿರೋದು. ಕೇಂದ್ರದ ಗಾಂಧೀಜಿ ದ್ವೇಷ ಇದರಿಂದ ಬಯಲಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಹೆಸರು ಮತ್ತು ಸ್ವರೂಪವನ್ನು ಬದಲಾಯಿಸೋಕೆ ಹೊರಟಿರುವಂಥ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬಡವರು ಮತ್ತು ಮಹಾತ್ಮ ಗಾಂಧೀಜಿ ಬಗೆಗಿನ ತಮ್ಮ ದ್ವೇಷವನ್ನ ತಾನೇ ಬಯಲು ಮಾಡಿಕೊಂಡಿದ್ದಾರೆ. 20 ವರ್ಷಗಳ ಹಿಂದೆ ಯುಪಿಎ ಸರ್ಕಾರ ಜಾರಿಗೊಳಿಸಿದ್ದ ನರೇಗಾ ಯೋಜನೆ ಗ್ರಾಮೀಣ ಪ್ರದೇಶದಲ್ಲಿನ ನಿರುದ್ಯೋಗ ಮತ್ತು ಬಡತನ ನಿರ್ಮೂಲನೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಬಂದಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಉದ್ಯೋಗದ ಹಕ್ಕು ಖಾತರಿಗೊಳಿಸಿದ ಈ ಯೋಜನೆ ದೇಶ ವಿದೇಶದ ಆರ್ಥಿಕ ತಜ್ಞರ ಶ್ಲಾಘನೆಯನ್ನು ಪಡೆದಿದೆ. ನರೇಗಾವು ಉದ್ಯೋಗ ಖಾತರಿ ನೀಡುವ ಒಂದು ನೈಜ ಯೋಜನೆಯಾಗಿತ್ತು. ಆದರೆ ನರೇಂದ್ರ ಮೋದಿ ಅವರ ಸರ್ಕಾರದ ಅಡಿ ಪ್ರಸ್ತಾಪಿಸಿದ ಹೊಸ ರಚನೆಯು ಆ ಖಾತರಿಯನ್ನು ಕಸಿಯಲಿದೆ ಮತ್ತು ಉದ್ಯೋಗದ ಭರವಸೆಯನ್ನು ರಾಜಕೀಯ ನಾಯಕರ ಇಚ್ಛೆಗೆ ಬಿಟ್ಟುಬಿಟ್ಟುತ್ತೆ ಅಂತ ಅವರು ಇದೇ ಸಂದರ್ಭದಲ್ಲಿ ಹೇಳಿರೋದು. 40% ವೆಚ್ಚ ರಾಜ್ಯದ ತಲೆಗೆ ಅನ್ನುವಂಥ ವಿಚಾರಕ್ಕೂ ಕೂಡ ಮಾತನಾಡಿದ್ದಾರೆ. ಕೇಂದ್ರ ಸರ್ಕಾರವೇ ಸಂಪೂರ್ಣ ವೆಚ್ಚ ಭರಿಸುವ ನರೇಗಾ ಯೋಜನೆಯ ಸ್ವರೂಪವನ್ನೇ ಬದಲಾಯಿಸಿರುವ ಎನ್ಡಿಎ ಸರ್ಕಾರ ಯೋಜನೆಯ 40% ವೆಚ್ಚವನ್ನು ರಾಜ್ಯ ಸರ್ಕಾರಗಳ ತಲೆಗೆ ಕಟ್ಟಿರೋದು ಪ್ರಧಾನಿ ಮೋದಿ ಅವರು ಅಧಿಕಾರಕ್ಕೆ ಬಂದ ದಿನದಿಂದ ಅನುಸರಿಸಿಕೊಂಡು ಬರ್ತಾ ಇರುವ ಒಕ್ಕೂಟ ವಿರೋಧಿ ಧೋರಣೆಗೆ ಸಾಕ್ಷಿ ಅಂತ ಕೂಡ ಹೇಳಿದ್ದಾರೆ. ಈ ನಡೆಯಿಂದ ಬಡವರು ಕೆಲಸ ಹುಡುಕಿಕೊಂಡು ವಲಸೆ ಹೋಗೋದು ಹೆಚ್ಚಾಗತ್ತೆ. ಯಾಕಂದ್ರೆ ಪ್ರಸ್ತಾಪಿತ ರೂಪದಲ್ಲಿ ಸ್ವಂತ ಸ್ಥಳದಲ್ಲಿ ಉದ್ಯೋಗ ಖಾತರಿ ಇಲ್ಲ. ಜೀವನ ನಿರ್ವಹಣೆಗಾಗಿ ಕುಟುಂಬಗಳು ದೂರದ ಪ್ರದೇಶಗಳಿಗೆ ಪ್ರಯಾಣವನ್ನು ಮಾಡಬೇಕಾಗತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಗೋಡ್ಸೆ ಮೆರೆಸೋದಕ್ಕೆ ಹೊರಟಿರುವಂಥ ಸರ್ಕಾರ ಇದು ಅನ್ನುವಂಥ ಆಕ್ರೋಶವನ್ನು ಕೂಡ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿರೋದು. ಗ್ರಾಮ ಸ್ವರಾಜ್ಯದ ಕನಸನ್ನ ಬಿತ್ತಿ ಹೋಗಿದ್ದ ಮಹಾತ್ಮ ಗಾಂಧೀಜಿಯ ಹೆಸರನ್ನ ಈ ಯೋಜನೆಗೆ ಇಟ್ಟಿರುವ ಅರ್ಥಪೂರ್ಣವಾದ ನಿರ್ಧಾರ ಆಗಿತ್ತು. ವಿದೇಶದಲ್ಲಿ ಸುತ್ತುವಾಗ ಗಾಂಧಿ ಭಜನೆ ಮಾಡುವ ಪ್ರಧಾನಿ ಮೋದಿಯವರು ದೇಶದಲ್ಲಿ ಮಾತ್ರ ಗಾಂಧೀಜಿ ಹೆಸರನ್ನ ಅಳಿಸಿ ಹಾಕುವ ಹುನ್ನಾರಗಳನ್ನು ನಡೆಸ್ತಾನೆ ಇದ್ದಾರೆ. ಗಾಂಧೀಜಿ ಅವರ ಹಂತಕ ಗೂಡ್ಸೆಯನ್ನ ಮೆರೆಸೋದಕ್ಕೆ ಹೊರಟಿರುವ ಪರಿವಾರದಿಂದ ಇದಕ್ಕಿಂತ ಬೇರೆಯನ್ನ ನಾವು ಹೇಗೆ ನಿರೀಕ್ಷಿಸೋಕೆ ಸಾಧ್ಯ ಅಂತ ಸಿದ್ದರಾಮಯ್ಯನವರು ಪ್ರಶ್ನಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯವ್ಯಾಪಿ ನಾವು ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಕೂಡ ಇದೇ ಸಂದರ್ಭದಲ್ಲಿ ಹೇಳಲಾಗಿದೆ. ಒಟ್ಟಿನಲ್ಲಿ ಇವತ್ತು ಎಲ್ಲ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಕಡೆಯಿಂದ ಹೋರಾಟವನ್ನು ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಲಾಗಿದೆ. ಇದು ವ್ಯಾಪಕ ವಿರೋಧ ಆಕ್ರೋಶದ ನಡುವೆ